ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ನಿಮ್ಮ ಪ್ರೀತಿಯ ಶ್ಯಾಮ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು, ಇದು ಮಲ್ಪೆಯ ಬಸ್ ಸ್ಟ್ಯಾಂಡು. ನಾನಿವತ್ತು ಹೋಗ್ತಿರೋದು ಮಲ್ಪೆ ಬಂದರಿಗೆ. ನಿಮಗೆ ಇವಾಗ ಕಾಣುತ್ತೆ ಮಲ್ಪೆಯ ಮೀನುಗಾರಿಕೆಯ ಬಂದರು, ಮಲ್ಪೆಯ ಉಡುಪಿ ಅಲ್ಲೇ ನಿಮಗೆ ಕಾಣುತ್ತೆ. ಆ ಮಲ್ಪೆ ಬಂದರಿಗೆ ಹೋಗುವಂಥದ್ದು ಒಂದು ಆರ್ಚು ಸೇಮ್ ಟು ಸೇಮ್ ಮೀನಿನಾಗೆ ಕಟ್ಟಿರುವುದು. ಹಾಗೆ ಇಲ್ಲಿ ಮೀನುಗಳು ಎಲ್ಲ ಕಡೆ ರಫ್ತಾಗುತ್ತೆ, ಹಾಗೆ ಮಾರಾಟ ಬೇರೆ ಆಗುತ್ತೆ. ನಿಮಗೆ ಮಾಲ್ಗಳಲ್ಲಿ ನೋಡ್ಬೋದು, ಹಾಗೆ ಅಂಗಡಿಗಳಲ್ಲಿ ಇಲ್ಲಿಂದನೇ ಹೋಗುವಂಥದ್ದು ಸಮುದ್ರ ಮೀನುಗಳು. ಈಗ ಬನ್ನಿ ಒಳಗಡೆ ಹೋಗುವ. ನಿಮ್ಗೆ ಇಲ್ಲಿ ಕಾಣ್ತಿದೆಯಲ್ಲ ಈ ಶಾಪು, ಇದು ಮೀನುಗಳು ಹಾಳಾಗಬಾರ್ದಂತಲೇ ಇಲ್ಲಿ ಮಂಜುಗಡ್ಡೆ ತಯಾರು ಮಾಡೋದು. ಎಲ್ಲ ಗಾಡಿಗಳು ಬರ್ತವೆ, ಇಲ್ಲಿಂದ ತೊಗೊಂಡು ಹೋಗ್ತವೆ. ನಾನು ನಿಮಗೆ ತೋರಿಸಿರೋದು ಮೀನಿನ ಬಲೆಗಳು. ಆದರೆ ಆ ಬಲೆಗಳನ್ನ ಒಬ್ಬರು ಇಬ್ಬರು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ ಏನಿಲ್ಲ ಅಂದರೆ 5ರಿಂದ 6 ಜನ ಬೇಕು ಆ ಬಲೆಗಳನ್ನ ಎತ್ತಲಿಕ್ಕೆ. ಇಷ್ಟು ದೊಡ್ಡ ದೊಡ್ಡ ಬಲೆ ಅಂದರೆ ನಿಮಗೆ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅವೇ ಬೋಟ್ಗಳು ಮೀನು ಹಿಡಲಿಕ್ಕೆ ಹೋಗೋದು. ಆ ಬೋಟ್ಗಳು ಸಮುದ್ರದ ಮಧ್ಯದಲ್ಲಿ ಹೋಗಿ 1 ವಾರ ಇಲ್ಲದ್ರೆ 15 ದಿವಸ, ಹಾಗೆ 12-13 ಜನಗಳು ಹೋಗಿ ಒಂದು ಗ್ರೂಪಾಗಿ ಮೀನುಗಳನ್ನ ಹಿಡ್ಕೊಂಬರ್ತಾರೆ. ಹಾಗೆ ಪ್ರತಿಯೊಬ್ಬರಿಗೂ ಮೀನುಗಳಂದರೆ ತುಂಬಾ ಇಷ್ಟ. ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟನೇ. ಹಾಗೆ ಆ ಮೀನುಗಳು ಹಿಡಿಯೋದು ತುಂಬಾ ಕಷ್ಟ. ಹಾಗೆ ಸಮುದ್ರ ಮಧ್ಯದಲ್ಲಿ ಹೋಗಿ 12-13 ಜನ ಅಂದರೆ ಸುಲಭನಾ? ಹಾಗೆ ಆ ಅಲೆಗಳ ಶಬ್ದಗಳನ್ನು ಕೇಳಲಿಕ್ಕಾಗಲ್ಲ, ರಾತ್ರಿ ಮಲಗಲಿಕ್ಕಾಗಲ್ಲ. ಹಾಗೆ ಬೋಟ್ಗಳು ಅಲೆಗಳಿಗೆ ಮೇಲೆ ಕೆಳಗೆ ಹೋಗುವಾಗ ತುಂಬಾ ಭಯ ಆಗುತ್ತೆ. ಹಾಗೆ ಆ ಮೀನುಗಳನ್ನ ಹಿಡ್ಕೊಂಬಂದು ನಾವು ತಿನ್ನುವಾಗ ಎಷ್ಟು ಖುಷಿಯಿಂದ ತಿಂತೀವಿ, ಆದರೆ ಅದು ಹಿಡಿಯುವಾಗ ಎಷ್ಟು ಕಷ್ಟ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಹಾಗೆ ಆ ಮೀನುಗಳ ಹಿಡಿಯೋಕ್ಕೆ ಹೋಗಿ ಇನ್ನೊಂದು ಹೆಸರು ಸಹ ಕರೀತಾರೆ, ಅವರಿಗೆ ಮಗವೀರರಂತ ಕರೀತಾರೆ. ನೀವು ನೋಡ್ಬೋದು ಎಲ್ಲ ಕಡೆ ಬೋಟ್ಗಳು ಬಂದು ಅಲ್ಲೇ ನಿಲ್ಲೋದು. ತುಂಬಾ ಕಷ್ಟ, ನೋಡಲಿಕ್ಕೆ ಸುಲಭ ಇರ್ಬೋದು, ಅವರಿಗೆ ಕುಡಿಲಿಕ್ಕೆ ನೀರು, ಊಟ ಸಹ ಅಲ್ಲೇ ಬೋಟಲ್ಲೇ ಮಾಡ್ಕೊಳ್ತಾರೆ. ನೀವೇ ನೋಡ್ತಾ ಇರ್ಬೋದು, ಒಂದು ಬೋಟ್ ಎಷ್ಟು ದೊಡ್ಡದು ಸಹ ಇರುತ್ತೆ ನೋಡಿ, ಎಷ್ಟು ದೊಡ್ಡದು, ತುಂಬಾ ದೊಡ್ಡದಿರುತ್ತೆ. ಜಾಸ್ತಿ ಇಂಡಿಯನ್ ಫ್ಲಾಗೇ ಇರುತ್ತೆ ಬೋಟ್ಗಳಲ್ಲಿ, ನೀವು ನೋಡ್ಬೋದು ಎಲ್ಲ ಕಡೆ. ಹಾಗೆ ಕರ್ನಾಟಕ ಸಹ ತುಂಬಾ ಉಂಟು. ಅಲ್ಲಿ ದೂರದಲ್ಲಿ ಒಂದು 2 ಜನ ಸಹ ಕಾಣ್ತಾರೆ ನಿಮಗೆ, ನೀವು ನೋಡ್ಬೋದು. ಹಾಗೆ ಮೀನು ಹಿಡಿಲಿಕ್ಕೆ ದೊಡ್ಡ ದೊಡ್ಡ ದಾರಗಳು ಸಹ ಬೇಕು, ಅಂದರೆ ಅದು ಮೇಲಿಂದ ಸಹ ಎಳಿಲಿಕ್ಕೆ ಬೇಕಲ್ಲ. ಹಾಗೆ ಸ್ವಲ್ಪ ಸ್ವಲ್ಪ ಮೀನು ಹಿಡಿಯಲ್ಲ, ಅವ್ರು ಹಿಡಿದ್ರೆ ತುಂಬ ಮೀನುಗಳನ್ನ ಹಿಡಿತಾರೆ. ಹಾಗೆ ಆ ಮೀನುಗಳನ್ನ ಹಿಡ್ದಿದ್ದೆಲ್ಲ ಈ ಐಸ್ ಬಾಕ್ಸಲ್ಲೆಲ್ಲ ಹಾಕ್ತಾರೆ. ಐಸ್ ತುಂಬಿ ಆನಂತರ ಮೀನು ಹಾಕಿ ಪುನಃ ಅದಕ್ಕೆ ಐಸ್ ಹಾಕ್ತಾರೆ. ನಿಮ್ಗೆ ಅಲ್ಲಿ ನೋಡ್ಬೋದು ಅವೇ ಬಾಕ್ಸ್ಗಳಲ್ಲಿ ಹಾಕ್ತಾರೆ. ಹಾಗೆ ಎಲ್ಲ ಕಡೆಯಿಂದ ಬೋಟ್ಗಳು ಸಹ ಇರ್ತವೆ. ಆ ದಾರಗಳು ನೋಡಿ ಎಷ್ಟು ದಪ್ಪದಿದೆ. ಒಂದು ಬೋಟ್ ಸಹ ನಿಲ್ಲಿಸ್ಬೇಕಂದ್ರೆ ತುಂಬಾ ಕಷ್ಟ ಅಲ್ಲ. ಹಾಗೆ ಅಲ್ಲಿರುವಂಥ ಆ ಕಂಬಗಳಿಗೆಲ್ಲ ಕಟ್ಟಿ ನಿಲ್ಲಿಸಿರ್ತಾರೆ ಬೋಟ್ಗಳನ್ನ. ನಿಮ್ಗಲ್ಲಿ ದೂರದಲ್ಲಿ ಸಹ ಕಾಣ್ತಿದೆಯಲ್ಲ, ಆ ಶೆಡ್ಗಳಲ್ಲಿ ನೀವು ಬೆಳಗಿನ ಜಾವದಲ್ಲಿ ಮೀನು ಸಹ ನೋಡಲಿಕ್ಕೆ ತುಂಬ ಜನ ಸಹ ಬರ್ತಾರೆ. ಅಲ್ಲಿ ಮೀನು ಮಾರಾಟ ಸಹ ಇರುತ್ತೆ. ಆದರೆ ನಾನು ಹೋಗಿದ್ದ ಟೈಮಲ್ಲಿ ಹಾಗೆ ಮಧ್ಯಾಹ್ನ ಸಹ ಆಗಿತ್ತು, ಹಾಗೆ ಯಾರೂ ಸಹ ಇರಲಿಲ್ಲ, ಜನ ಸ್ವಲ್ಪ ಕಡಿಮೆ ಇದ್ದರು ಸಹ. ಇದೇ ನೀವು ಕಾಣ್ತಿರೋದು ಮೇನ್ ಎಂಟ್ರೆನ್ಸ್ ಸಹ, ಇಲ್ಲಿ ಮೀನು ಮಾರುವುದು. ನಿಂತಿರುವಂಥ ಬೋಟ್, ನಾನು ಪರ್ಮಿಷನ್ ತೊಗೊಂಡು ಆ ಬೋಟ್ ಒಳಗಡೆ ನಾನು ಸತಿ ಹೋಗ್ಬೋದಾ, ನಾನೊಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಬೋದು. ಸರಿ ಆಯಿತು, ಹೋಗಿ ಒಂದು ಮಾಡಿ, ಆದರೆ ಬೇಗ ಬರಬೇಕು, ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲೋ ಆಗಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾನು ಹೋಗ್ತಾ ಇದ್ದೀನಿ. ನಾನು ಅಲ್ಲಿ ಹೋಗ್ತಾ ಇರೋದೆ ನಾನು. ಆದರೂ ಒಂಥರ ತುಂಬಾ ಖುಷಿ ಆಯಿತು ನನಗೆ ಆ ಬೋಟಲ್ಲಿ ಹೋಗಲಿಕ್ಕೆ, ಸ್ವಲ್ಪ ಪರ್ಮಿಷನ್ ಕೊಟ್ಟಿದ್ದಕ್ಕೆ.
ನಾನೀಗ ಬೋಟ್ ಮೇಲೆ ನೀವು ನೋಡ್ಬೋದು ಏನೇನು ಬೇಕಂತ ಬೋಟ್ ಮೇಲೆ. ಹಾಗೆ ನಾನು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದೆ. ನನ್ನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಕಳಿಸಿ. ಓಕೆ, ಲವ್ ಯು ಆಲ್, ಬಾಯ್.